ಚಾನಲ್ ಸ್ನೇಹಿತರೆ, ಇದೀಗ ಡಾರ್ಲಿಂಗ್ ಕೃಷ್ಣ ಮತ್ತೆ ಮಿಲನ ನಾಗರಾಜ್ ಜೋಡಿಯ ವಿರುದ್ಧ ಗೀತಾ ಭಾರತಿ ಭಟ್ ಕಿಡಿಕಾರಿದ್ದಾರೆ. ಇದೀಗ ಒಂದು ಮಾತನ್ನ ಹೇಳಿದ್ದು, ಆ ಮಾತಿಗೆ ಬ್ರಹ್ಮಗಂಟು ಧಾರಾವಾಹಿ ಖ್ಯಾತಿಯ ನಟಿ ಗೀತಾ ಭಾರತಿ ಭಟ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಏನು ಹೇಳಿದ್ದಾರೆ? ಯಾಕೆ ಆ ಜೋಡಿಯ ಬಗ್ಗೆ ಗೀತಾ ಭಾರತಿ ಭಟ್ ಕಿಡಿಕಾರಿರೋದು? ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ನೀವೇನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರಿದೆ ಕ್ಲಿಕ್ ಮಾಡ್ಕೊಳ್ಳಿ. ಹೌದು, ಬ್ರಹ್ಮಗಂಟು ಧಾರಾವಾಹಿ ನಟಿ ಗೀತಾ ಭಾರತಿ ಭಟ್ ಲವ್ ಮಾಕ್ಟೇಲ್ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ರು. ಸಿನಿಮಾದಲ್ಲಿನ ಊಹ್ ತರ ಇದ್ಲು, ಹೂಕೋಸ್ ತರಹ ಆಗೋದ್ಲು ಡೈಲಾಗ್ ಜನಪ್ರಿಯವಾಗಿತ್ತು. ಆದರೆ ಈ ಡೈಲಾಗ್ ಮತ್ತು ಸೀನ್ಗಳಿಂದ ತಮಗೆ ಬಾಡಿ ಶೇಮಿಂಗ್ ಅನುಭವ ಆಯಿತು ಅಂತ ಗೀತಾ ಹೇಳ್ಕೊಂಡಿದ್ರು. ಈ ಬಗ್ಗೆ ಸಿನಿಮಾದ ನಟ ನಿರ್ದೇಶಕ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ರಿಯಾಕ್ಟ್ ಮಾಡಿದ್ರು. ಇದೀಗ ಮತ್ತೆ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ವಿರುದ್ಧ ಗೀತಾ ಭಾರತಿ ಭಟ್ ಕಿಡಿಕಾರಿದ್ದಾರೆ. ನಾನು ಮೊದಲು ಬಾಡಿ ಶೇಮಿಂಗ್ ಇರುವ ಸೀರಿಯಲ್ನಲ್ಲಿ ನಟಿಸಿದ್ದೆ ಅಂತ ಹೇಳ್ತಿರುವವರಿಗೆ ಒಂದು ಸ್ಪಷ್ಟನೆ. ಆ ಸೀರಿಯಲ್ನಲ್ಲಿನ ಕತೆ ಒಬ್ಬ ದಪ್ಪ ಹುಡುಗಿ ಸಮಾಜದಲ್ಲಿ ಎದುರಿಸುವ ನಿಜವಾದ ಸಮಸ್ಯೆಗಳ ಬಗ್ಗೆ ಇತ್ತು. ಉದ್ದೇಶ ಅವಳನ್ನ ಹಾಸ್ಯ ಮಾಡೋದಲ್ಲ, ಸಮಾಜ ಅವಳನ್ನ ಹಾಸ್ಯದ ವಿಷಯವಾಗಿಸಿದ್ರು ಕೂಡ ಅವಳ ಬಲ, ದಯೆ ಮತ್ತು ಮಾನವೀಯತೆಯನ್ನು ತೋರಿಸೋದು. ಆ ನೋವನ್ನು ತೋರಿಸೋದು. ಬಾಡಿ ಶೇಮಿಂಗ್ ಅನ್ನೋ ಹಾಸ್ಯಾಸ್ಪದ ಹೆಸರಿನಲ್ಲಿ ಬೆಂಬಲಿಸೋದು ಒಂದೇ ಅಲ್ಲ. ಆ ಒಂದು ಡೈಲಾಗ್ ಫೇಮಸ್ ಆಯಿತು ಅಂದರೆ ಅದು ಕೇವಲ ಕಾಮಿಡಿ ಆಗಿದ್ದರಿಂದ ಮಾತ್ರ ಅಲ್ಲ, ಜನರು ಅದನ್ನು ಇನ್ನೊಬ್ಬರನ್ನ ಹಾಸ್ಯ ಮಾಡಲು ಬಳಸಿದ ಕಾರಣವೂ ಹೌದು. ಅದು ಫೇಮ್ ಅಲ್ಲ, ಅದು ಶೇಮ್ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಗೀತಾ ಭಾರತಿ ಭಟ್ ಪೋಸ್ಟ್ ಮಾಡಿದ್ದಾರೆ. ನಾನು ಆ ಅವಕಾಶಕ್ಕಾಗಿ ಹುಡುಕಿಕೊಂಡು ಹೋಗಲಿಲ್ಲ, ಆ ಪಾತ್ರಕ್ಕಾಗಿ ಆಡಿಷನ್ ಕೂಡ ಕೊಡಲಿಲ್ಲ. ನಂತರ ಸೀನ್ನಲ್ಲಿ ಸೇರಿಸಿದ ಬ್ಯಾಕ್ ಶಾಟ್ ಅಥವಾ ಸೌಂಡ್ ಎಫೆಕ್ಟ್ ಬಗ್ಗೆ ಕೂಡ ನನಗೆ ತಿಳಿದಿರಲಿಲ್ಲ. ಅವುಗಳು ಬಾಡಿ ಶೇಮಿಂಗನ್ನು ಇನ್ನಷ್ಟು ಹೆಚ್ಚಾಗಿ ತೋರಿಸುವಂತೆ ಪರದೆಯ ಮೇಲೆ ಕಾಣಿಸ್ಕೊಂಡ್ವು. ಈ ಪಾತ್ರವನ್ನು ತೆಗೆದುಕೊಂಡಿದ್ದು ನನ್ನ ತಪ್ಪು. ಮುಂದೆ ಹಾಸ್ಯ ಅಥವಾ ಪದಗಳ ಆಟದ ಹೆಸರಿನಲ್ಲಿ ಬಾಡಿ ಶೇಮಿಂಗ್ ಮಾಡುವಂತಹ ಪಾತ್ರಗಳನ್ನು ನಾನು ಮತ್ತೆ ಮಾಡೋದಿಲ್ಲ. ಕೇವಲ ಒಂದು ಕ್ಯಾರೆಕ್ಟರ್ ಅಂತ ಹೇಳುವಂಥವರಿಗೆ ಒಂದು ಪ್ರಶ್ನೆ, ಇಂತಹ ಕ್ಯಾರೆಕ್ಟರ್ಸ್ ಮೂಲಕ ನಾವು ಸಮಾಜಕ್ಕೆ ಯಾವ ಸಂದೇಶ ಕೊಡ್ತಿದ್ದೇವೆ? ಸೃಜನಶೀಲತೆ ಮತ್ತು ಹಾಸ್ಯದ ಹೆಸರಿನಲ್ಲಿ ಇನ್ನೊಬ್ಬರನ್ನ ಹಾಸ್ಯ ಮಾಡೋದು ಸರಿನಾ ಅಂತ ಗೀತಾ ಭಾರತಿ ಭಟ್ ಪ್ರಶ್ನೆ ಮಾಡಿ, ಇದು ಫೇಮ್ ಅಲ್ಲ ಶೇಮ್ ಅಂತ ಅಂದ್ಬಿಟ್ಟು ಇದೀಗ ನಟಿ ಮಿಲನ ನಾಗರಾಜ್ ಹಾಗೂ ಡಾರ್ಲಿಂಗ್ ಕೃಷ್ಣ ವಿರುದ್ಧ ಕಿಡಿಕಾರಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ. ವಿಡಿಯೋ ಇಷ್ಟದ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.